ಪರಿಸರದ ಮೇಲೆ ಪ್ರತಿಯೊಬ್ಬರಿಗೂ ಹಕ್ಕಿರುವಂತೆ ಅದನ್ನು ರಕ್ಷಿಸುವ ಜವಾಬ್ದಾರಿಯೂ ಇದೆ. ಆ ಜವಾಬ್ದಾರಿಯಿಂದ ನುಣುಚಿಕೊಂಡರೆ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ. ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ನಾವು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ಮರೆಯಬಾರದು ಎಂದು ಕುಂದಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರುದ್ರನ್ ಪಿ ಹೇಳಿದ್ದಾರೆ. ಅವರು ಬಸ್ರೂರಿನ ಶ್ರೀ ಶಾರದಾ ಕಾಲೇಜಿನಲ್ಲಿ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಅರಣ್ಯ ಇಲಾಖೆ ಹಾಗೂ ಶ್ರೀ ಶಾರದಾ ಕಾಲೇಜು ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಪ್ರತಿಯೊಂದು ಕಾರ್ಯವೂ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಜಾನ್ ಡಿಸೋಜಾ ಅವರಿಗೆ ಗಿಡ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿದ ಆರ್ಎಫ್ಒ ರಾಘವೇಂದ್ರ ನಾಯ್ಕ್ ಮಾತನಾಡಿ, ಪ್ರಕೃತಿಯ ಪ್ರತಿಯೊಂದು ಜೀವಿ ಹಾಗೂ ಸಸ್ಯಕ್ಕೂ ತನ್ನದೇ ಆದ ಮಹತ್ವವಿದೆ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತಿರುವ ಹಾಗೆ ನವಗ್ರಹಗಳಲ್ಲಿ ಭೂಮಿ ಮಾತ್ರ ಒಂದು ವಾಸಿಸಲು ಯೋಗ್ಯವಾಗಿರುವ ಒಂದು ಗ್ರಹ. ನಾವು ಪೌರಾಣಿಕವಾಗಿ ಹೇಳ್ಬೇಕಂದ್ರೆ ಸುಮಾರು 82 ಲಕ್ಷ ಜೀವಿ ಸಂಕುಲಗಳು ಈ ಭೂಮಿಯಲ್ಲಿ ವಾಸಿಸ್ತಾ ಇವೆ. ಇನ್ನೊಂದು, ನಮ್ಮ ರಾಷ್ಟ್ರಕವಿ, ನಮ್ಮ ಮೊದಲ ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಲೆಗಳಲ್ಲಿ ಮದುಮಗಳು ಅಂತ ಒಂದು ಕಾದಂಬರಿ ಇದೆ. ಆ ಕಾದಂಬರಿಯಲ್ಲಿ ಒಂದು ಮಾತು ಬರುತ್ತೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ ಅಂತೇಳಿ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಮಾತನಾಡಿ, ಹವಾಮಾನ ವೈಪರೀತ್ಯಕ್ಕೆ ನಾವೆಲ್ಲರೂ ಕಾರಣರಾಗಿದ್ದೇವೆ. ನಮ್ಮ ತಪ್ಪಿನ ಪರಿಣಾಮವನ್ನ ಭವಿಷ್ಯದ ತಲೆಮಾರು ಅನುಭವಿಸಬಾರದು ಎಂದರು. ಕೆಲವರು ಹೇಳ್ತಾರೆ ಮಳೆಗಾಲ, ಕೆಲವರು ಹೇಳ್ತಾರೆ ಒಳಗೆ ಬಿಸಿಲು ನೋಡಿ ಇದು ಬೇಸಿಗೆ ಅಂತ ಹೇಳಿ. ಈ ಕಾಲ ಬದಲಾವಣೆಗೆ ಯಾರು ಹೊಣೆ ಅಂತ ಕೇಳಿದ್ರೆ ದೊಡ್ಡವರು ಹೊಣೆ. ದೊಡ್ಡವರು ಹೇಳ್ತಾರೆ ನಾವು ಹೊಣೆ ಅಲ್ಲ ಅಂತ ಹೇಳಿ. ಹಾಗಿದ್ರೆ ಯಾರು ಹೊಣೆ? ಎಲ್ಲರೂ ಹೊಣೆಗಾರರಾಗ್ತಾರೆ. ಮಕ್ಕಳು ಹೊಣೆಗಾರರಾಗ್ತಾರೆ, ದೊಡ್ಡವರು ಹೊಣೆಗಾರರಾಗ್ತಾರೆ. ಯಾಕೆ ಹೇಳಿದ್ರೆ ದೊಡ್ಡವರು ಮಾಡಿದ ತಪ್ಪಿಗೆ ಸಣ್ಣವರು ಕೂಡ ಶಿಕ್ಷೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಹೇಗೆ ಬಂತು ಕೇಳಿದ್ರೆ, ಹಿಂದೆಲ್ಲ AC ಮತ್ತೆ ರೆಫ್ರಿಜರೇಷನ್ ಬಳಸ್ತಾ ಇದ್ರು. ಆ ರೆಫ್ರಿಜರೇಷನ್ ಬಳಸೋದ್ರಿಂದಾಗಿ ಓಝೋನ್ ಪದರಕ್ಕೆ ಹಾನಿ ಆಗ್ತಾ ಇತ್ತು. ಆಮೇಲೆ ತಂತ್ರಜ್ಞಾನದ ಮೂಲಕ ಅದನ್ನ ಬದಲಾವಣೆ ಮಾಡಿದರು ರೆಫ್ರಿಜರೇಷನ್ ಅಲ್ಲಿ. ಆ ಮೂಲಕ ಓಝೋನ್ ಪದರ ಏನು ಅದರಲ್ಲಿ ಹಾನಿ ಆಗಿತ್ತು ಅದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಈಗ. ಬಟ್ ಸತ್ಯ ಏನು ಅಂತ ಗೊತ್ತಿಲ್ಲ. ಹೀಗಾಗಿ ದೊಡ್ಡ ರಾಷ್ಟ್ರಗಳು ಅಥವಾ ಶ್ರೀಮಂತ ರಾಷ್ಟ್ರಗಳು ಮಾಡಿದಂತಹ ಏನು ಹಾನಿಗಳು ಅಥವಾ ಪರಿಸರ ನಾಶ, ಅದು ಕೂಡ ಬಡ ರಾಷ್ಟ್ರಗಳು, ಅದರಲ್ಲೂ ಕೂಡ ಭಾರತದಂತ ರಾಷ್ಟ್ರಗಳ ಮೇಲೂ ಕೂಡ ಹೆಚ್ಚಿನ ಪರಿಣಾಮವನ್ನ ಬೀರಿದೆ. ಅದಕ್ಕೆ ಹೇಳೋದು, ದೊಡ್ಡವರು ಮಾಡಿದ ತಪ್ಪನ್ನು ಸಣ್ಣವರು ಕೂಡ ಅಥವಾ ಬಡವರು ಕೂಡ ಅನುಭವಿಸ್ತಾರೆ ಅಂತ. ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ರಾಯಪ್ಪನಮಠ ಅಧ್ಯಕ್ಷತೆ ವಹಿಸಿದ್ರು. ಎಲ್ಲ ವಿಚಾರಗಳನ್ನ ನಮ್ಮ ಗಣ್ಯ ಅತಿಥಿಗಳು ಹೇಳಿದ್ದಾರೆ, ಅದನ್ನು ಪುನಃ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ನಮ್ಮ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದಂತೆ ನಮಗೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ವಿಚಾರವನ್ನ ತಂದಾಗ, ನಾನು ಮೊದಲಿಗೆ ನಮಗೆ ನೆನಪಾದ್ದೆ ನಮ್ಮ ಬಾಂಡೆ ಸರ್ ಅವರು. ಸರ್, ನಿಮ್ಮಲ್ಲಿ ಮಾಡುದಾ ಅಂತ ಕೇಳಿದಾಗ ನಾನು ತುಂಬಾ ಸಹಕಾರವನ್ನು ಕೊಡ್ತೇನೆ, ನೀವು ಯಾವ್ದು ತಲೆಬಿಸಿ ಮಾಡ್ಕೋಬೇಡ ಮಾರ, ಕಾರ್ಯಕ್ರಮವನ್ನು ಚಂದ ಮಾಡಿ ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿ ನನಗೆ ಹುರಿದುಂಬಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶವನ್ನ ಈ ಕಾಲೇಜಿನಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಸದಾ ಪ್ರೋತ್ಸಾಹಕರಾಗಿ ಬಾಂಡೆ ಸರ್ ಅವರು ನಮ್ಮ ಜೊತೆಗೆ ನಿಲ್ತಾರೆ. ಹಾಗೆ ಇನ್ನು ಅರಣ್ಯ ಇಲಾಖೆ ಬಗ್ಗೆ ಹೇಳುದಾದ್ರೆ, ನಾವಂತ ಮಾಡಿದ್ದಂಥದ್ದು ಇಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಒಂದು 3 ದಿನದಿಂದ ಅವರೇ ಹೊಂಡ ತೆಗೆದು ಗಿಡದ ವ್ಯವಸ್ಥೆಗಳಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿಯನ್ನ ಅವರೇ ತಗೊಂಡದ್ರಿಂದಾಗಿ ನಮ್ಗೆ ಒಂದು ಒಳ್ಳೆಯ ಮತ್ತೆ ಪುನಃ ಅರಣ್ಯ ಇಲಾಖೆಗೂ ಸಹ ಈ ಬಗ್ಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಶ್ರೀ ಶಾರದಾ ಕಾಲೇಜಿನ ಸಂಚಾಲಕಿ ಅನುಪಮಾ ಯಶ್ ಶೆಟ್ಟಿ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದಯಾನಂದ ಎನ್, ಕಾಲೇಜು ಆಡಳಿತ ಮಂಡಳಿ ಸದಸ್ಯ ಸುಭಾಷ್ ಚಂದ್ರ ಶೆಟ್ಟಿ ಬಾಂಡ್ಯ, ಜಿಲ್ಲಾ ಸಂಘದ ಕಾರ್ಯದರ್ಶಿ ಟಿ ಲೋಕೇಶ್ ಆಚಾರ್ಯ ಉಪಸ್ಥಿತರಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಬಿಜಾಡಿ ಸ್ವಾಗತಿಸಿದ್ರು. ಕೋಶಾಧಿಕಾರಿ ಶ್ರೀಕಾಂತ್ ಹೆಮ್ಮಾಡಿ ವಂದಿಸಿದ್ರು. ಉಪನ್ಯಾಸಕ ಅಕ್ಷಯ ಹೆಗ್ಡೆ ಮೊಳಹಳ್ಳಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ರಾಜ್ಯ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದಂತೆ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 33 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕಾಲೇಜಿನ ಕ್ರೀಡಾಂಗಣದ ಸುತ್ತ 33 ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ವಿಶೇಷ ಪರಿಸರ ಅಭಿಯಾನವನ್ನು ನಡೆಸಲಾಯಿತು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.